ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೃಷಿಯೇತರ ಅಂಗಡಿಗಳನ್ನು ತಕ್ಷಣದಿಂದ ಖಾಲಿ ಮಾಡಬೇಕು. ಇಲ್ಲವಾದರೆ ಈ ಒಂದು ಅಂಗಡಿಗಳನ್ನು ಖಾಲಿ ಮಾಡದೆ ಹೋದರೆ ಅಂಗಡಿ ಖಾಲಿ ಮಾಡಿಸುವಂತೆ ಆಗ್ರಹಿಸಿ APMC ಕಚೇರಿ ಎದುರು ನವೆಂಬರ್ 21 ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಸಲಾಗುವುದು ಅಂತ MS ಪಾಟೀಲ್ ನರಿಬಾಳ್ ಅವರು ಮತ್ತು ಅನೇಕ ಮುಖಂಡರು ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ತಿಳಿಸಿದ್ದಾರೆ. ಈ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಿರಾಣಿ ಅಂಗಡಿ, ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಕ್ ಅಂಗಡಿ, ಪ್ಲಾಸ್ಟಿಕ್ ಶಾಪ್, ಕೊರಿಯರ್ ಸೇರಿದಂತೆ ಏಜೆನ್ಸಿಗಳು ಇತರ ವ್ಯಾಪಾರ ವಹಿವಾಟು ನಡೆಸಲು ಮಳಿಗೆಗಳನ್ನು ತೆರೆಯಲು ಅವಕಾಶ ನೀಡಲಾಗಿದ್ದು, ಇದರಿಂದ ಕೃಷಿ ವ್ಯಾಪಾರ ವಹಿವಾಟಿಗೆ ಅನಾನುಕೂಲವಾಗುತ್ತಿದೆ. APMC ವರ್ತಕರಿಗೆ ಅಂಗಡಿಗಳು, ಗೋದಾಮುಗಳು ಸಿಗುತ್ತಿಲ್ಲ. ಜಿದ್ದಿಗೆ ಬಿದ್ದು ಪಡೆಯಲು ಹೊರಟರೆ ದುಬಾರಿ ಬಾಡಿಗೆ ತರಬೇಕು. APMC ಯಾರ್ಡ್ನಲ್ಲಿ ಇರುವ ಗೋದಾಮುಗಳನ್ನು ಪರಿವರ್ತನೆ ಮಾಡಿ ಸೆಟರ್ ಅಂಗಡಿಗಳನ್ನು ಮಾಡಿದ್ದಾರೆ. ಪಾರ್ಕಿಂಗ್ ಇದ್ದ ಸ್ಥಳದಲ್ಲಿ ಸೆಟರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂದು MS ಪಾಟೀಲ್ ನರಿಬಾಳ್ ಅವರು ತಿಳಿಸಿದರು. ಕೊಟ್ಟು ರೆಡಿ ಮಾಡಿ ಅವು ಪಾರ್ಕಿಂಗ್ ಜಾಗವನ್ನು ಕೂಡ ಸೆಟರ್ಗಳನ್ನಾಗಿ ಮಾಡಿ ಅವುಗಳನ್ನು ಅಡತಿದಾರರಿಗೆ, ರೈತ ಚಟುವಟಿಕೆಗಳಿಗೆ ಮೀಸಲಿದ್ದಂಥ ಜಾಗವನ್ನು ಅವ್ರಿಗೆ ಕೊಡದೆ ರಾಜಸ್ಥಾನದವರಿಗೆ ಕಿರಾಣಿ ದುಕಾನ್ ಇಡ್ಲಕ್ಕಾಗಿರ್ಬೋದು, ಪುಟ್ಟಿ ದುಕಾನ್ ಇಡ್ಲಕ್ಕಾಗಿರ್ಬೋದು, ಪ್ಲಾಸ್ಟಿಕ್ ಶಾಪ್ ಇಡ್ಲಕ್ಕಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಕೊಡ್ತಾರೆ. ಇದರಿಂದ ಏನು ಅಡತಿ ವ್ಯಾಪಾರಿಗಳಿಗೆ ಇಲ್ಲಿ ಏನು ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಭಾಳ ಅನಾನುಕೂಲ ಆಗ್ತಾ ಇದೆ. ಅವರಿಗೆ ಶಾಪ್ಗಳು ಸಿಗ್ತಾ ಇಲ್ಲ, ಗೋದಾಮುಗಳು ಸಿಗ್ತಾ ಇಲ್ಲ. ಯಾಕಂತಂದ್ರೆ ಕಾಂಪಿಟೇಷನ್. ಈ ಹೊರಗಿನವ್ರು ಬಂದು 1 ಲಕ್ಷಕ್ಕೆ ಅಡತಿದಾರಿಗೆ ಸಿಗತಕ್ಕಂಥ ಸಟ್ರ್ ಗೋದಾಮನ್ನು ಇವ್ರು 2-3 ಲಕ್ಷ ಕೊಟ್ಟು ತೊಗೋತಾರಂದ್ರೆ ಇವರು 4 ಲಕ್ಷ ಕೊಟ್ಟು ತೊಗೋಬೇಕಾಗ್ತದೆ. ಹಂಗಾದಾಗ ಅವರು ಆ ಒಂದು ದುಡ್ಡನ್ನು ಹಳ್ಳಿಗಳಿಂದ ಬರ್ತಕ್ಕಂಥ ರೈತರ ಬಳಿ ಸುಲಿಬೇಕಾಗ್ತದೆ. ಇದು ಕೆಲವೊಬ್ಬ ನಿಷ್ಠಾವಂತ ವ್ಯಾಪಾರಿಗಳಿಗೆ ನೋವಾಗ್ಯದ. ಹಂಗಾಗಿ ಅವರು ಕೂಡ ಇವತ್ತಿನ ದಿವಸ ಹಿಂದೆ ಈ ಒಂದು ಏನು ಕೃಷಿ ಚಟುವಟಿಕೆ ವ್ಯಾಪಾರ ಬಿಟ್ಟು ಮತ್ತೊಂದು ವ್ಯಾಪಾರ ಮಾಡಬಾರ್ದು ಇಲ್ಲ ಅಂತೇಳಿ ಅವು ಖಾಲಿ ಮಾಡಿಸ್ಬೇಕಂತೇಳಿ ಇಂದಿನ ಅಧ್ಯಕ್ಷರು, ಒಂದು ಬೀಜ ವ್ಯಾಪಾರ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತಣ್ಣ ಉದ್ನೂರವರು, ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಗೌಡರು, ಈಗ ಚೇಂಬರ್ ಆಫ್ ಅಧ್ಯಕ್ಷರಿದ್ದವರು, ಅದರ ಜೊತೆಗೆ ಆಗಿನ ಸೆಕ್ರೆಟರಿಗಳಾಗಿದ್ದಂಥ ಈಗಿನ ನೂತನ ಈ ಬೀಜ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರ್ ಅವರು ಕೂಡ ಹಲವಾರು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅವು ಖಾಲಿ ಮಾಡಿಸ್ಬೇಕಂತೇಳಿ. ಅದರ ಜೊತೆಗೆ ವೀರಣ್ಣಬೇಲೂರು APM ಸದಸ್ಯರು ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ಅಡತಿ ವ್ಯಾಪಾರಿಗಳು ಹಲವಾರು ಜನರು ಟ್ರೇಡಿಂಗ್ ಕಂಪ್ನಿಯವರು ದೂರುಗಳನ್ನು ಕೊಟ್ಟಿದ್ದಾರೆ ಯಾರಿಗೆ APM ಸೆಕ್ರೆಟರಿಗೆ. ಇವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ದಿವಸ ಆ ಒಂದು ಏನು ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ APMC ಕಾರ್ಯದರ್ಶಿಗಳು ಸುಮಾರು 2 ನೋಟಿಸ್ ನೀಡಿದ್ದಲ್ಲದೆ ಅವಾಗ ಕಾರ್ಯರೂಪಕ್ಕೆ ಯಾರು ಆ ಒಂದು ನೋಟಿಸಿಗೆ ಕಿಮ್ಮತ್ತು ಕೊಡದೇ ಇದ್ದಾಗ ಅಂತಿಮ ನೋಟಿಸನ್ನು ಕೂಡ 9ನೇ ತಿಂಗಳ 3ನೇ ತಾರೀಕು ಕೊಟ್ಟಿದ್ದಾರೆ. ಅಂತಿಮ ನೋಟಿಸ್ ಕೊಟ್ಟ ಮೇಲೆ ಕೂಡಲೇ ಖಾಲಿ ಮಾಡಬೇಕದು ಒಂದು APMC ಇದ್ರ ಪ್ರಕಾರ. ಆದರೆ ಕೊಟ್ಟು ಎಷ್ಟು ತಿಂಗಳಾದರೂ ಕೂಡ ಇನ್ನೂ ಖಾಲಿ ಮಾಡ್ತಾ ಇಲ್ಲ. ಹೀಗಾಗಿ ಏನು ಇವರೆಲ್ಲರ ಹೋರಾಟದ ಫಲವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅದು ಕೊಟ್ಟರು ಕೂಡ ಯಾಕೆ ಖಾಲಿ ಮಾಡಿಲ್ಲ ಅಂತೇಳಿ ನಾವು ಹಲವಾರು ಸಂಘಟನೆ ಜೊತೆಯಲ್ಲಿ ಮತ್ತು ಅಲ್ಲಿನ ವ್ಯಾಪಾರಿಗಳ ಜೊತೆಯಲ್ಲಿ ಇದೇ 21ನೇ ತಾರೀಕು APMC ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ವಾರದೊಳಗಾಗಿ ಈ ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಯಾವುದೇ ಬಿಸ್ನೆಸ್ದಾರಿದ್ದರೂ ಅವ್ರನ್ನ ಖಾಲಿ ಮಾಡಿಸಲೇಬೇಕು. ಒಂದು ವೇಳೆ ಮಾಡಿಸದೇ ಇದ್ದರೆ ನಿಮ್ಮ ಕಚೇರಿ ಎದುರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗ್ತಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಯಾರಿಗೆ APM ಸೆಕ್ರೆಟರಿಗಳು ನಾವು ನೀಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.